ವೀರಭದ್ರ ದೇವರು ಉದ್ಭವಿಸಿದ ರೂಪ ಎಂತೆಂದೊಡೆ ಹುಟ್ಟುತ್ತಲೇ ಹೂವಿನಗಾಚೆ, ವೀರಗಾಚೆ, ಭದ್ರಗಾಚೆ, ಮಂಜುಳಗಾಚೆ, ಮೆಟ್ಟಿದ ಹೊನ್ನಾದಿಗೆ 1,000 ಶಿರ, 2,000 ತೋಳು, ಹಿಡಿದ ಪಿನಾಕವೆಂಬ ಧನಸ್ಸು, ಅದರು ಗತ್ತಿ, ಬಿದರು ಗತ್ತಿ, ಗರಗಸಗತ್ತಿ, ವೀರಗತ್ತಿ ಇಂತಿವುಗಳನ್ನಿಡಿದುಕೊಂಡು ಒಡೆದು ಮೂಡಿದ ವೀರಭದ್ರನ ಮುಖವನ್ನು ನೋಡಲಾರದೆ ಶಿವನು ತನ್ನ ಎಡಭುಜದ ಬೆವರನ್ನು ತೆಗೆದು ನೆಲಕ್ಕೆ ಪಡೆಯಲು ಆಗ ಉದ್ಭವಿಸಿದಳಯ್ಯ ಭದ್ರಕಾಳಿ. ಆಗ ನಮ್ಮ ವೀರಭದ್ರ ದೇವರು ಭದ್ರಕಾಳಿಯ ಮುಖವನ್ನು ನೋಡುತ್ತಲೇ ಶಾಂತಿ ಗುಣವು ಪುಟ್ಟಲು ಪರಮಾತ್ಮನು ಶೂನ್ಯ ಪೀಠದ ಮೇಲೆ ಕುಳ್ಳಿರಿಸಿ ಬಿಟ್ಟು ವೀರಭದ್ರನಿಗೂ ಭದ್ರಕಾಳಿಗೂ ವಿವಾಹವನ್ನು ಮಾಡಲು ಶಾಂತಿ ರೂಪನಾದ ರುದ್ರಭೀಕರ ಸ್ವರೂಪನಾದ ವೀರಭದ್ರ ಪೀತನ ಮುಖವನ್ನು ನೋಡಿ ಏಕಾಂತದೋಳು ಎನ್ನನ್ನು ಹುರಿನೇತ್ರದಿಂದ ಉದ್ಭವಿಸಿದ ಕಾರಣವೇನು? ನುಕ್ಕಲೆ ಬ್ರಹ್ಮಾಂಡವನು, ಕೊಲ್ಲಲೆ ಹರಿಬ್ರಹ್ಮಾದಿಗಳ ತಲೆಗಳನ್ನು ಎನ್ನ ಉದ್ಭವಕ್ಕೆ ಕಾರಣವೇನು ಎಂದು ಕೇಳಿದ ಕ್ಷಣ ಸಚ್ಚಿದಾನಂದ ಸ್ವರೂಪನಾದ ಮುಖಂಡನು ಕೈಲಾಸದೊಡೆಯನಾದಂತಹ ನೀಲಕಂಠೇಶ್ವರ ದಕ್ಷಾವತಿಯ ಕಥೆಯಂ ವೀರಭದ್ರನ ಮುಂದೆ ನಿವೇದಿಸಿ ಬಿಟ್ಟು ಕೊಡುಗಲಿ ಕೋಡು